ನಮಸ್ಕಾರ ಕರ್ನಾಟಕ. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದನ್ನ ಸಮರ್ಥನೆ ಮಾಡ್ಕೊಂಡಂತ ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರು, ಒಂದಷ್ಟು ಯೂನಿಯನ್ ಲೀಡರ್ಗಳು, ಯಾರೋ ಜನ ಸೋಮಶೇಖರ್ ಅಂತ ಹಾಕಿದ, ತುಂಬಾ ಮರ್ಯಾದೆ ಕೊಡ್ತಾ ಇದೀವಿ, ಉಳಿಸ್ಕೊಳ್ಳಿ ಅಂತ. ನನಗೆ ನೀವು ಯಾರು ಮರ್ಯಾದೆ ಕೊಡೋ ಅಂತ ಅವಶ್ಯಕತೆ ಇಲ್ಲ ಯೂನಿಯನ್ ಲೀಡರ್ಗಳೇ. ಆ ಜನ ಇಲ್ಲಿಂದ ಇಲ್ಲಿಗೆ ಹಾಕಿದ್ರೆ ಮೀಟರ್ ಹಾಕ್ದಿರಾ ಒಂದಕ್ಕೆ 3 ಪಟ್ಟು 4 ಪಟ್ಟು 5 ಪಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನ ಓಕೆ, ಬಟ್ ಈ ವಸೂಲಿ ಆಟೋ ಮತ್ತೆ ಆಟೋ ಚಾಲಕರ ವಸೂಲಿ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಾ? ಎಲ್ಲೋ ಮಾಡ್ತೀರಾ? ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂತ ರಾಮಲಿಂಗಾರೆಡ್ಡಿ ಅವರೇ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಅಂಡ್ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ, ಎಲ್ಲೋ ಬೋರ್ಡ್ ಮಾಡಿದಿರಾ ಟ್ಯಾಕ್ಸಿ ಓಡಿಸಿದ್ರೆ ಕಾನೂನು ಬಾಹಿರ. ಓಕೆ, ಡನ್. ನೀವು ಬ್ಯಾನ್ ಮಾಡಿದ್ರೆ, ಈಗ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದಿರಾ, ಆಟೋ ಡ್ರೈವರ್ಗಳು ಯೂನಿಫಾರ್ಮ್ ಹಾಕಲ್ಲ, ಕರ್ದ ಕಡೆ ಬರಲ್ಲ, ಒಂದಕ್ಕೆ 1 ಪಟ್ಟು 2 ಪಟ್ಟು 3 ಪಟ್ಟು 4 ಪಟ್ಟು ಈ ರೀತಿ ಬೆಲೆ ಕೇಳ್ತಾರೆ. ಇದಕ್ಕೆ ಕಡಿವಾಣ ಹೇಗಾಗ್ತೀರಾ? ನಾನು ಹೇಳ್ತಾ ಇಲ್ಲ, ಮಾಧ್ಯಮಗಳು ತೋರಿಸ್ತಾ ಇದೆ, ಜನರ ಆಕ್ರೋಶ ಆಗ್ತಾ ಇದ್ದಾರೆ. ಈ ವಸೂಲಿ ಏನೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನ ಸಮರ್ಥನೆ ಮಾಡ್ಕೊಂಡಂತ ಸರ್ಕಾರ, ಆಟೋ ಯೂನಿಯನ್ಗಳು, ಅದ್ರ ಲೀಡರ್ಗಳು ಈಗೇನಪ್ಪ ಏನ್ ಹೇಳ್ತೀರಾ? ಈ ಆಟೋಗಳ ವಸೂಲಿ ಕಾರ್ಯಕ್ರಮಕ್ಕೋಸ್ಕರನ ಇದನ್ನೆಲ್ಲ ಮಾಡಿದ್ದು. ಈ ಅಕ್ರಮನ ತಡಿಬೇಕಾದಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ನೀವು ಮೋಸ್ಟ್ಲಿ ಮಾಧ್ಯಮಗಳನ್ನ ಟಿವಿಗಳನ್ನ ನೋಡ್ತಾ ಇದ್ದೀರಾ. ಈ ಆಟೋ ಡ್ರೈವರ್ಗಳು, ಆಟೋ ಇಟ್ಕೊಂಡಿರುವಂತ ಚಾಲಕರು ಈ ಆಟೋಗಳನ್ನ ಈ ಸಮಯದಲ್ಲಿ ಗ್ರಾಹಕರನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ರಲ್ಲ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಏನ್ ಕ್ರಮ ತಗೊಳ್ತಾ ಇದ್ದೀರಾ? ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅನುಚೇತ್ ಅವರೇ, ಇಷ್ಟೊಂದು ದೊಡ್ಡ ವಸೂಲಿ ನಡೀತಾ ಇದೆಯಲ್ಲ, ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆಯಲ್ಲ, ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಇಲ್ಲ ಅಂದ್ರೆ ಅದನ್ನ ಬ್ಯಾನ್ ಮಾಡ್ತೀವಿ, ಫೈನ್. ಈಗ ಈ ವಸೂಲಿ, ಆಟೋಗಳ ವಸೂಲಿ ಇದೆಯಲ್ಲ, ಒಂದಕ್ಕೆ 2 ಪಟ್ಟು 3 ಪಟ್ಟು, ಬಾಯಿಗೆ ಬಂದಂಗೆ ರೇಟು, ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದು ಗೊತ್ತಿಲ್ಲ. ಯಾರು ಆಗ್ತಾ ಇದ್ದಾನೆ ಹೋಗೋ ಅಂತ, ಎಲ್ಗೂ ಹೋಗಲ್ಲೇ, ಬೆಂಗಳೂರು ನಮ್ದೆ, ಕರ್ನಾಟಕ ನಮ್ದೆ, ಎಲ್ಲಿಗೆ ನೀವು ಹೋಗ್ಬೇಕಷ್ಟೇ. ಅಲ್ಲಿ ಮೆಸೇಜ್ ಹಾಕೋನು, ನಾವೆಲ್ಗೂ ಹೋಗಲ್ಲ. ಅನ್ಯಾಯ, ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ, ಅನ್ಯಾಯ ದೇಶ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಡೆದ್ರು ಕೂಡ ಅದು ಅನ್ಯಾಯನೇ. ಅದು ಬೈಕ್ ಟ್ಯಾಕ್ಸಿ ರೂಪದಲ್ಲಿ ಆಗಿರ್ಬೋದು. ಈಗ ಆಟೋಗಳವರು ಶುರು ಹಚ್ಕೊಂಡ್ರು ಅಂತ ವಸೂಲಿ ಕಾರ್ಯಕ್ರಮಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇವ್ರುಗಳಿಗೆ ಬಿಸಿ ಮುಟ್ಟಿಸ್ಲೇಬೇಕು. ಯಾವ ಕಾನೂನಲ್ಲಿ ಇದೆ? ಮೀಟರ್ ಹಾಕ್ದಿರಾ ಗಾಡಿಗಳನ್ನ ಓಡಿಸ್ಬೋದು, ಲೈವ್ ವಿಡಿಯೋಗಳನ್ನ ಮಾಡಿ ಆಗ್ತಾ ಇದಾರೆ ಗ್ರಾಹಕರು. ಇವರ ಎಕ್ಸ್ಪ್ಲಾಯ್ಟೇಷನ್ 60 ರೂಪಾಯಿ 70 ರೂಪಾಯಿಗೆ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ, ಬಾಯ್ಗೆ ಬಂದ್ ರೇಟ್. ಇಲ್ಲಿಗೆ ಬರ್ಬೇಕು ಅಂದ್ರೆ 400 ರೂಪಾಯಿ ಕೊಡು. ಎಲ್ಲಿಂದ ತಂದ್ಕೊಡ್ತಾರೆ? ವೇರ್ ವಿಲ್ ದ ಕಸ್ಟಮರ್ ಬ್ರಿಂಗ್? ಸರ್ಕಾರ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂತ ರಾಮಲಿಂಗಾರೆಡ್ಡಿ ಅವರೇ, ಆಮೇಲೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಬೆಂಗಳೂರಿನ ಟ್ರಾಫಿಕ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ, ಏನ್ ಮಾಡ್ತಾ ಇದಾರೆ ನಿಮ್ಮ ಟ್ರಾಫಿಕ್ ಅವರೆಲ್ಲ? ಇಷ್ಟು ದೊಡ್ಡ ಎಕ್ಸ್ಪ್ಲಾಯ್ಟೇಷನ್ ಬೆಂಗಳೂರು ಸಿಟಿನಲ್ಲಿ ಓಪನ್ ಆಗಿ ಆಟೋಗಳವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದನ್ನ ಅಡ್ವಾಂಟೇಜ್ ತಗೊಂಡು ಬಾಯಿಗೆ ಬಂದಿದ್ ರೇಟ್ ಹಾಕಿ ಟೋಪಿ ಹಾಕ್ತಾ ಇದಾರಲ್ಲ, ಇದು ಅಕ್ರಮ ಅಲ್ವಾ? ಈ ಅಕ್ರಮನ ತಡೀಲಿಕ್ಕೆ ಸರ್ಕಾರದ ಕೈಯಲ್ಲಿ ಆಗಲ್ವಾ? ನಾನ್ ತೋರಿಸ್ತಾ ಇಲ್ಲ, ಪಬ್ಲಿಕ್ ಟಿವಿ ತೋರಿಸ್ತಾ ಇದಾರೆ, ಮಾಧ್ಯಮಗಳು ತೋರಿಸ್ತಾ ಇದಾರೆ, ಜನ ಸ್ವತಃ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಾಕ್ತಾ ಇದಾರೆ. 400 ರೂಪಾಯಿ ಕೇಳ್ತಾ ಇರೋದು, 500 ರೂಪಾಯಿ ಕೇಳ್ತಾ ಇರೋದು. ಈ ಎಕ್ಸ್ಪ್ಲಾಯ್ಟೇಷನ್ಗೆ ಕಡಿವಾಣ ಪೊಲೀಸರು ಹಾಕಲ್ವಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರೇ, ಏನಿದ್ರ ಬಗ್ಗೆ ಕ್ರಮ? ಟ್ರಾನ್ಸ್ಪೋರ್ಟ್ ಕಮಿಷನರ್ ಆದಂತ ರಾಮಲಿಂಗಾರೆಡ್ಡಿ ಅವರೇ, ಬೈಕ್ ಟ್ಯಾಕ್ಸಿ ಬ್ಯಾನ್ ಏನೋ ಓಕೆ, ಈ ಆಟೋಗಳರ ಏನೋ ಪೀಕ್ ತಿನ್ನೋ ಅಂತ ರೇಟ್ಗಳು ಗಗನಕ್ಕೆ ಹೋಗಿದೆಯಲ್ಲ, ಇದ್ರ ಬಗ್ಗೆ ಏನ್ ಕ್ರಮ ತಗೊಳುತ್ತೆ ಸರ್ಕಾರ?
ವಿ ವಾಂಟ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಇದ್ರ ಬಗ್ಗೆ ನಿಮ್ಮ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಈ ರೀತಿ ಏನಾದ್ರೂ ಆಯ್ತು ಅಂತಂದ್ರೆ ಬೇಕಾದ್ರೆ 130 ಪೊಲೀಸ್ ಸ್ಟೇಷನ್ಸ್ ಇದೆ, 50 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇದೆ. ಈ ರೀತಿ ಆಟೋಗಳವರು ಎಕ್ಸ್ಪ್ಲಾಯ್ಟೇಷನ್ ಮಾಡೋದನ್ನ ನೋಡ್ಕೊಂಡು ಹೇಗಿದ್ದೀರಾ? ವೈ ಕಾಂಟ್ ಬೆಂಗಳೂರು ಸಿಟಿ ಪೊಲೀಸ್ ಯಾಕಿದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ? ಸರ್ಕಾರದ ರಿಯಾಕ್ಷನ್ ಏನು? ಹಾಗಾದ್ರೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಈ ರೀತಿ ಲೂಟಿ ಮಾಡಕ್ಕೆ ಆಟೋಗಳವ್ರಿಗೆ ನೀವೇ ಜಾಗ ಮಾಡ್ಕೊಡಂಗಾಯ್ತು. ಈಗ ಎಲ್ಲೋ ಬೋರ್ಡ್ ಇಲ್ಲ ಅಂತಂದ್ರೆ ಅಕ್ರಮ, ಈ ರೀತಿ ವಸೂಲಿಗೆ ಮಾಡೋದು ಅಕ್ರಮ ಅಲ್ವಾ? ಇವ್ರ ಮೇಲೆ ಕ್ರಮ ಆಗ್ಬೇಕಾ ಬೇಡವಾ? ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕಾ ಬೇಡ? ಇವ್ರ ಆಟೋಗಳನ್ನ ಸೀಸ್ ಮಾಡಿಸ್ಬೇಕಾ ಬೇಡ? ಯಾಕೆ ಅವರು ವೈಟ್ ಬೋರ್ಡ್ ಓಡಿಸಿದ್ರೆ ಅದು ಅಕ್ರಮ, ನೀವು ವಸೂಲಿ ಮಾಡಿದ್ರೆ ಅದು ಅಕ್ರಮ ಅಲ್ವಾ? ಇದ್ರ ಮೇಲೆ ಪೊಲೀಸ್ ಇಲಾಖೆ ಏನ್ ಕ್ರಮ ತಗೊಳುತ್ತೆ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರೇ ಇದ್ರ ಮೇಲೆ ಕ್ರಮ ಆಗಬೇಕು. ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ ಇದ್ರ ಮೇಲೆ ಕ್ರಮ ಆಗಬೇಕು. ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂತ ರಾಮಲಿಂಗಾರೆಡ್ಡಿ ಅವರೇ ಇಷ್ಟು ದೊಡ್ಡ ತಾವೇನು ಮಾಧ್ಯಮ ನೋಡ್ತಾ ಇಲ್ವಾ? ಯಾವ ರೀತಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನ ಅಡ್ವಾಂಟೇಜ್ ಅನ್ನ ತಗೊಂಡು ಆಟೋಗಳವರು ಯಾವ ಮಟ್ಟಕ್ಕೆ ಗ್ರಾಹಕರಿಂದ ಪೀಕ್ತಾ ಇದ್ದಾರೆ ನೋಡಿ. ವಿಡಿಯೋಗಳನ್ನ ನೋಡಿ, ಏನ್ ಕ್ರಮ ಇದೆ? ಕಾನೂನು ಬಾಹಿರ ಯಾರು ಮಾಡಿದ್ರು ಬಾಹಿರನೇ. ಅವರು ವೈಟ್ ಬೋರ್ಡ್ ಅಲ್ಲಿ ಟ್ಯಾಕ್ಸಿ ಓಡಿದ್ರೆ ಕಾನೂನು ಬಾಹಿರ. ಇವರು ಆಟೋಗಳನ್ನ ಹಾಕೊಂಡು ಮೀಟರ್ ಹಾಕ್ದಿರಾ ಬೈಕ್ ಬಂದಿದ್ ರೇಟ್ ಹೇಳಿದ್ರೆ ಅದು ಕಾನೂನು ಬಾಹಿರ ಅಲ್ವಾ? ವಿ ವಾಂಟ್ ಈ ಎನ್ಫೋರ್ಸ್ಮೆಂಟ್ ಆಗಬೇಕು. ದ ಪೊಲೀಸ್ ಎನ್ಫೋರ್ಸ್ಮೆಂಟ್ ಹ್ಯಾಸ್ ಟು ಎನ್ಶ್ಯೂರ್. ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರೇ ಆದೇಶ ಮಾಡಿ, RTOಗಳಿಗೆ ಆದೇಶ ಮಾಡಿ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಆದೇಶ ಆಗ್ಬೇಕಾಗಿದೆ. ಪೊಲೀಸರಿಗೆ ಆದೇಶ ಆಗ್ಬೇಕು, RTO ಅವ್ರಿಗೆ ಆದೇಶ ಆಗ್ಬೇಕು. ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? CM ಹೇಳಿದಾರ ಸಿದ್ದರಾಮಯ್ಯನವರು ಆಟೋಗಳವ್ರ ಮೇಲೆ ಕ್ರಮ ಜರುಗಿಸಬೇಡಿ ಅಂತ? ರಾಮಲಿಂಗಾರೆಡ್ಡಿ ಅವರು ಹೇಳಿದಾರ? ಏನಾದ್ರು ಮೌಖಿಕ ಆದೇಶಗಳು ಬಂದಿದ್ಯಾ? ಎಕ್ಸ್ಪ್ಲಾಯ್ಟೇಷನ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಮೀಟರ್ ಕೊಟ್ಟಿರೋದು ಮೀಟರ್ ಹಾಕೊಂಡು ಓಡಿಸಕ್ಕೆ, ಮೀಟರ್ ಬಿಟ್ಟು ಈ ರೀತಿ ಎಕ್ಸ್ಪ್ಲಾಯ್ಟೇಷನ್ ಮಾಡ್ದ ಅಂತಂದ್ರೆ ಈ ಆಟೋ ಡ್ರೈವರ್ಗಳ ವಿರುದ್ಧ ಯಾರೇ ಮಾಡ್ಲಿ, ಅದು ಯಾರು ಮಾಡ್ತಾರೋ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಪೊಲೀಸರು ಕ್ರಮ ಜರುಗಿಸಬೇಕು, ಪೊಲೀಸರು ಮಾನಿಟರ್ ಮಾಡಬೇಕು. ಪೊಲೀಸರು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದ್ರೆ ಯು ಹ್ಯಾವ್ ಟು ಇಂಟರ್ವೆನ್ ಅಂತ ಹೇಳುತ್ತಾ ಕಾನೂನಿಗೆ ಯಾರೇನ್ ದೊಡ್ಡವರಲ್ಲ. ಓಕೆ, ಬೈಕ್ ಟ್ಯಾಕ್ಸಿ ಬೇಡ, ಈಗ ಮೀಟರ್ ಹಾಕೊಂಡು ಓಡಿಸಿ ಬೇಡ ಅಂದ್ರೆ ಯಾರೋ ಮೀಟರ್ ಹಾಕೊಂಡು ಓಡ್ಸಕ್ ಇಷ್ಟ ಇಲ್ಲ. ಯಾಕೆ ಹೇಳಿ? ನಿಮ್ಗೆ ಆ ತರ ಎಲ್ಲ ಜೀವನ ಮಾಡಿ ಅಭ್ಯಾಸನೇ ಇಲ್ಲ. ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಕರ್ತ ಕಡೆ ಬರ್ತೀರ ಆಟೋಗಳವರು. ಯಾಕೆ ಹಿಂಗ್ ಬರ್ತಾ ಇದೆ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಬಗ್ಗೆ? ಓಹೋ, ನಿಮ್ಮ ಹೋರಾಟ ಯಾಕೆ ಈ ರೀತಿ ಮೋನೋಪಲಿ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಹೋದ್ರೆ ಬೈಕ್ ಬಂದ್ ರೇಟ್ ಹಾಕೊಂಡು ಆವಾಜುಗಳು ಹಾಕೊಂಡು ನಮ್ಮಂತರ ಪ್ರಶ್ನೆ ಮಾಡಿದ್ರೆ ಅದನ್ನ ಟ್ರೋಲ್ ಮಾಡ್ಕೊಂಡು ಏನು ಕಿಸಿಯಕ್ಕಾಗಲ್ಲ ನಮ್ಮಂತರ ಹತ್ರ. ನೀವು ನಿಮ್ಮ ಟ್ರೋಲ್ಗಳು, ನಿಮ್ಮ ಬೈಗುಳುಗಳು ಇಂಥದನ್ನೆಲ್ಲ ಬೇಜಾನ್ ನೋಡ್ಕೊಂಡು ಈ ಲೆವೆಲ್ಗೆ ಬಂದಿದ್ದೀನಿ. ಅಲ್ಲ, ಯಾವ್ದಾರ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕರೆ ನಮಸ್ಕಾರ ಹಾಕೋ. ನಿಮ್ಮಂತವ್ರಿಗೆ ಇಷ್ಟೊಂದು ಆಟಿಟ್ಯೂಡ್ ಇರ್ಬೇಕಾದ್ರೆ ನಾನು ಜಸ್ಟಿಸ್ ಕಾ ಪೂಜಾರಿ, ನನಗೇನು ಆಟಿಟ್ಯೂಡ್ ಇರ್ಬೇಕು? ವಿ ವಿಲ್ ಎನ್ಶ್ಯೂರ್. ನೀವುಗಳೇನಾದ್ರೂ ಪೀಕ್ರಿ, ಎಕ್ಸ್ಪ್ಲಾಯ್ಟೇಷನ್ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ನಾನು ಪೊಲೀಸ್ ಸರ್ಕಲ್ ಜರ್ಸಕ್ಕೆ ನಾವು ನಿಂತ್ಕೊಂತೀವಿ. ನೀವೇನ್ ಕಾನೂನು ದೊಡ್ಡವರಾ? ಹೆಂಗೆ ಪಿಕ್ತಾ ಇದೀರಿ ಇವಾಗ? ಪೀಕ್ರಿ, ನಾವು ಬಿಡಲ್ಲ. ಪೊಲೀಸ್ ಕಮಿಷನರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ. ವಿ ವಿಲ್ ಹೋಲ್ಡ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, RTO, ಓಕೆ, RTO ಅಧಿಕಾರಿಗಳನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್, ದೇ ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಈ ಆಟೋಗಳವರು ಮಾಡ್ತಾ ಇರುವಂತ ಉಡಾಫೆ ಮೀಟರ್ ಆಗದೆ ಮಾಡ್ತಾ ಇರುವಂತ ಕ್ರಮಕ್ಕೆ ಪೊಲೀಸರು ಉತ್ತರ ಕೊಡಬೇಕಾಗುತ್ತೆ, ಪೊಲೀಸರು ಆಕ್ಷನ್ ಮಾಡಬೇಕಾಗುತ್ತೆ. ಅಂಡ್ ವಿ ವಿಲ್ ಎನ್ಶ್ಯೂರ್ ದ ಪೊಲೀಸ್ ವಿಲ್ ಆಕ್ಷನ್ ಅಗೇನ್ಸ್ಟ್ ಯಾರ್ಯಾರು ಮೀಟರ್ಗಳು ಹಾಕದೆ ವಸೂಲಿಗಳಿದ್ದೀರಾ ಅವರುಗಳ ಮೇಲೆ, ಇದೇ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆ ಇವ್ರಗಳ ಮೇಲೆ FIR ಅನ್ನ ರಿಜಿಸ್ಟರ್ ಮಾಡಬೇಕು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು, ನೀವು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡರ್ ಓಡಿಸಂಗಿಲ್ಲ, ಸೀಸ್ ಮಾಡಿದ್ರಿ. ಇವ್ರ ಗಾಡಿಗಳನ್ನ ಸೀಸ್ ಮಾಡಿ, ಇಫ್ ಅಟ್ ಆಲ್ ಅವರು ಮೀಟರ್ ಹಾಕದೆ ಮಾಡಿದ್ರೆ ಅವ್ರ ಗಾಡಿಗಳು ಸೀಸ್, ಆಟೋಗಳು ಸೀಸ್ ಆಗಬೇಕು. ಯಾಕೆ? ಈ ದೇಶದಲ್ಲಿ ಆಟೋ ಒಂದು ಆಟೋ ಓಡಿಸೋರ್ಗೆ ಒಂದು ಕಾನೂನು, ಜಸ್ಟ್ ಬಿಕಾಸ್ ಅವ್ರಿಗೆ ಯೂನಿಯನ್ಗಳಿದೆ. ನೀವು ಯಾವ ಯೂನಿಯನ್ ಮಾಡ್ಕೊಳ್ಳಿ, ಏನೇನ ಮಾಡ್ಕೊಳ್ಳಿ, ಮಾನವೀಯತೆ ಆಮೇಲೆ ಕಾನೂನಿಗೆ ತಲೆ ಬಾಗಿಲ್ಲ ಅಂತಂದ್ರೆ ನೀವು ಯಾವ ಯೂನಿಯನ್ ಮಾಡ್ಕೊಂಡ್ರು ಅದಕ್ಕೇನು ಬೆಲೆ ಇರಲ್ಲ.
ಸಂವಿಧಾನಿಕವಾಗಿ ಬೇರೆಯವ್ರಿಗೆ ಬುದ್ಧಿ ಹೇಳೋರು, ಎಲ್ಲೋ ಬೋರ್ಡ್ ಹಾಕ್ದಿರಾ ಬೈಕ್ ಟ್ಯಾಕ್ಸ್ ಓಡಿಸ್ಬೇಡಿ ಅಂತ ಹೇಳೋ ಅಂತ ಯೂನಿಯನ್ ಲೀಡರ್ಗಳು ಇವಾಗ ಆಟೋಗಳವ್ರು ಮಾಡ್ತಾ ಇರೋದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಾ? ಅಂಡ್ ವಿ ವಿಲ್ ರೇಸ್ ವಾಯ್ಸ್. ನಿಮ್ಮನ್ನ ನೋಡಿದ್ರೆ ರಾಮಲಿಂಗಾರೆಡ್ಡಿಯನ್ನ ಭಯ ಬೀಳ್ಬೋದು. ಓಕೆ, ಪೋಲೆ ಇವರು ಯಾರೋ ಸಿದ್ದರಾಮಯ್ಯನ ಭಯ ಬೀಳೋದು, ಡಿ ಕೆ ಶಿವಕುಮಾರ್. ನಾವ್ಯಾರು ಭಯ ಬೀಳಲ್ಲ. ನೀವ್ಯಾರು ನಮ್ಗೆ ಊಟನೂ ಹಾಕಲ್ಲ. ನಾವು ಕೊಡೋ ಸರ್ವಿಸ್ ಇಂದ ನಿಮ್ಮ ಜೀವನ ನಡೀತದೆ. ನಿಮ್ಮ ಆಟೋ ಓಡಿಸ್ತಾ ಇದ್ದೀರಾ, ಆಮೇಲೆ ಅದ್ರ ಬಗ್ಗೆ ಗೌರವನೂ ಇದೆ. ಹಂಗಂತ ಆಟೋ ಓಡಿಸ್ತಾ ಇದೀವಿ ಅಂತೇಳಿ ಕನ್ನಡ ಶಾಲೆನ ಹಾಕೊಂಡು ಮೀಟರ್ ಹಾಕ್ದಿರಾ ಏನ್ ಬರಲ್ಲ ಅಂತ ಕೂತ್ಕೊಂಡ್ರೆ ಕಾನೂನು ಕ್ರಮ ನಿಮ್ಮ ಮೇಲೂ ಆಗುತ್ತೆ. ನಿಮ್ಮ ಗಾಡಿನೂ ಸೀಸ್ ಆಗುತ್ತೆ. ಇವಾಗ ಅದನ್ನ ಪೊಲೀಸರ ಕೈಲೇ ಮಾಡಿಸ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಅದೇನ ಹೇಳ್ತಲ್ಲ, ನಾವು ಮಾಡಿದ್ರೆ ಅದು ಏನೋ ಅಂತೆ, ನೀವು ಮಾಡಿದ್ರೆ ಪ್ರೀತಿ. ಇವ್ರುಗಳು ವೈಟ್ ಬೋರ್ಡ್ ಹಾಕೊಂಡು ಅದು ಮಾಡಿದ್ರೆ ಅಕ್ರಮ. ನೀವು ಮೀಟರ್ ಹಾಕ್ದಿರಾ ವಸೂಲಿಗಿಳಿದ್ರೆ ಅದು ಅಕ್ರಮ ಅಲ್ಲ, ಅದು ಸಕ್ರಮ. ವಿ ವಿಲ್ ನೇಲ್ ಯು. ನಿಮ್ಮ ಉಚ್ಚಾಟಕ್ಕೆಲ್ಲ ಸೊಪ್ಪು ಹಾಕ ವ್ಯಕ್ತಿ ನಾನಂತೂ ಅಲ್ಲ. ಓಕೆ, ಅಲ್ಲಿ ಏನೋ ಕೆಟ್ಟ ಮೆಸೇಜ್ ಹಾಕಿದ್ರೆ ಅವರು ಬ್ಲಾಕ್ 2 ನಿಮಿಷಕ್ಕೆ ಬ್ಲಾಕ್ ಮಾಡಾಕ್ತಾರೆ ನಮ್ಮ ಟೀಮು. ಓಕೆ, ನಿಮ್ಮಂತವ್ರನ್ನ ಬೆಜ್ಜಾನ್ ನೋಡ್ಕೊಂಡೆ ಈ ಲೆವೆಲ್ ಬೆಳ್ಕೊಂಬಂದಿರೋದು. ಬೆಜ್ಜಾನ್ ಗುಮ್ಮಣ್ಣದ್ ನೋಡ್ಬಿಟ್ಟಿದ್ದೀನಿ. ಓಕೆ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರೇ, ಜಾಯಿಂಟ್ ಕಮಿಷನರ್, RTO 3 ಜನ ಈ ಅಕ್ರಮವಾಗಿ ಯಾರಾದ್ರೂ ಮೀಟರ್ ಹಾಕ್ದಿರ ಮಾಡ್ತಾ ಇದ್ರೆ ಅಂತ ಏನು ಆಟೋಗಳನ್ನ ಸೀಸ್ ಮಾಡಿ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಮಾಡಿ ಇನ್ನೂ ಜಾಸ್ತಿ ಅರೆ ಒಂದು FIR ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿ ವಿಲ್ ವಾಚ್ ಯು. ನೀವೊಬ್ಬರೇನ ವಾಚ್ ಮಾಡಕ್ ಬರೋದು? ನಿಮ್ಮೊಬ್ಬರಿಗೆ ನಾ ವಿಡಿಯೋ ಮಾಡಕದ? ಕೈ ತೊಳ್ಕೊಂಡು ಹಿಂದೆ ಬಿದ್ರೆ ನೆಟ್ಗಾಗೋವರ್ಗು ಬಿಡಲ್ಲ. ಓಕೆ, ಏನು ಕಾನೂನು ನೀವೇನ್ ದೊಡ್ಡವರೇನಲ್ಲ, ನೀವು ಸಂವಿಧಾನ ಕಡೆ ಮೀಟರ್ ಹಾಕೊಂಡೆ ಓಡಿಸ್ಬೇಕು. ಮೀಟರ್ ಹಾಕಿಲ್ಲ, ಅಕ್ರಮವಾಗಿ ದುಡ್ಡು ತಗೊಂಡ್ರ ಖಂಡಿತವಾಗಿ ನಿಮ್ಮ ಮೇಲೆ ಕೂಡ ಕ್ರಮ ಆಗುತ್ತೆ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಪರವಾಗಿಲ್ಲ, ಟ್ರೋಲ್ ಮಾಡಿ ಬಾಯ್ಸ್. ಓಕೆ, ಟ್ರೋಲ್ ಮಾಡಿ ಬಾಯ್ಸ್. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್.